ಹಾಯ್ ಎಲ್ಲ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಮೈಸೂರು V4 ರೈಡರ್. ಗಾಡಿ ಬಂದು ನನ್ನ ಹತ್ರ ಇಲ್ಲ, ಸೊ ನನ್ನ ಫ್ರೆಂಡ್ ಹತ್ರ, ಸೊ ಅವ್ರ ಮನೆ ಹತ್ರ ಹೋಗಿ ಇಸ್ಕೊಂಡು ಮಾಡಬೇಕು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸುಜುಕಿಲಿ ಫೇಮಸ್ ಸೇಲಿಂಗ್ ಅಂದರೆ ಈ ಗಾಡಿನೇ. ಟಿಕ್ಕಿ ಹಿಂಗೆ ತಗರೆ ಹಿಂಗೆ ಓಪನ್ ಆಗುತ್ತೆ, ಈಗ ತೆಗಿಯೋದು ಬೇಡ, ಲಾಕ್ ಆಗಲ್ಲ ಒಂದ್ಸಲ. ಇನ್ನೊಂದೇನು ಗೊತ್ತು, 125 ರೀಚ್ ಮಾಡೇ ಬಿಡ್ತಾರೆ ಇಲ್ಲ ಬೇಗ. ಹೆಂಗೆ ಬರೀ ಇಂಥದೆಯಾ? ಇಲ್ಲ, ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ, ಅಯ್ಯೋ ಅಯ್ಯೋ ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಗಾಡಿ ಲೈಟ್ ವೇಟ್ ಇರೋದ್ರಿಂದ ಹೆಂಗೆ ಬೇಕಾದ್ರೂ ಮನ್ಸ್ಕೊಂಡು ಅಳ್ಳಾಡ್ಸ್ಕೊಂಡು ಹೋಗ್ಬೋದು ಅಂದ್ಕೊಳ್ಳಿ, ಏನೂ ಇದಾಗಲ್ಲ. ಲೈಟ್ ವೇಟ್ ಇರೋದ್ರಿಂದ ಗಾಡಿ, ಸೊ ಈಗ ಆ್ಯಕ್ಟಿವಾ ಅವೆಲ್ಲ ತೊಗೊಂಡ್ರೆ ಎಂಟಾರ್ಕ್ ಅವೆಲ್ಲ ಸ್ವಲ್ಪ ದಪ್ಪ ಗಾಡಿ, ಲೈಟ್ ವೆಯ್ಟ್ ಇರಲ್ಲ, ಸ್ವಲ್ಪ ವೆಯ್ಟ್ ಇದೆ. ಇದು ಲೈಟ್ ವೆಯ್ಟು, ಈ ಥರ ಆಫ್ ರೋಡು ಈ ಥರ ಇದರಲ್ಲೆಲ್ಲ ಜಂಪ್ ಮಾಡ್ಕೊಂಡು ಓಡಿಸ್ಕೊ ಹೋಗ್ಬೋದು ಅಂತ ತಿಳ್ಕೊಳ್ಳಿ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಅದಕ್ಕೆ ಈ ಥರ ಟಾಪ್ ಸೇಲಿಂಗ್ ಇರೋದು ಇದರಲ್ಲಿ ಮಾಡಲು. ಸೊ ನಾವು ಹಳೆ ಓಲ್ಡ್ ಮಾಡಲು ಸ್ವಲ್ಪ ಅದು ಅಷ್ಟು ಇಷ್ಟ ಆಗಲಿಲ್ಲ. ಇದು ಮಾತ್ರ ಇನ್ನೂ ಲೈಟ್ ವೆಯ್ಟ್ ಕಮ್ಮಿ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾನೆ ಅಂದ್ಕೊಳ್ಳಿ. ಇದ್ರ ಮೈಲೇಜ್ ಬಂದು 40ರಿಂದ 40, ಸೊ 35ರಿಂದ 40 ಅಂತ ಅಂದ್ಕೊಳ್ಳಿ. ಅಷ್ಟೇ ಕೊಡೋಕ್ಕಾಗೋದು ಇದು ಕೈಲಿ, ಇದು ಕೆಪಾಸಿಟಿ ಇಲ್ಲ ಇದಕ್ಕೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ.